ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಮಲ್ಲಿ, ನಿದ್ದೆ ಬರ್ತಿಲ್ವಾ? ಆ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಮಧ್ಯರಾತ್ರಿ ಏರ್ಪೋರ್ಟ್ ಹಾಕೊಂಡು ಏನು ಕೇಳಿಸ್ಕೊಳ್ತಾ ಇದ್ದೀರಾ? ಭಾವಗೀತೆ. ಭಾವಗೀತೆನಾ? ಹಾಂ, ಭಾವಗೀತೆ ಕೇಳೋದು ನಂಗೆ ತುಂಬ ಇಷ್ಟ. ಅರೆ ನನಗೆ ಸ್ವಲ್ಪ ಕಷ್ಟನೇ. ಅದು ಯಾವ ಗನಂದಾರಿ ಭಾವಗೀತೆ ಅಂತ ನಾನು ಕೇಳಿಸ್ಕೊಳ್ತೀನಿ, ಕೊಡಿ. ಬೇಡ ಬೇಡ, ನೀನು ಮಲ್ಕೊ. ಪರವಾಗಿಲ್ಲ, ಕೊಡಿ, ಕೇಳಿಸ್ಕೊಳ್ತೀನಿ. ಬೇಡ, ನೀನು ಇದು ಕೇಳಿಸ್ಕೊಂಡ್ರೆ ಬರೋ ನಿದ್ದೆನೂ ಬರೋಲ್ಲ. ಸೊ ನಿನಗೆ ಬೇಡ, ಇದು ಮಲ್ಕೊ. ಭಾವಗೀತೆ ಅಲ್ವಾ ನೀವು ಕೇಳ್ತಾ ಇರೋದು? ಕೇಳಿ ಕೇಳಿ. ಭಾವಗೀತೆನೋ ಭಾವನ್ ಗೊರ್ಕೆ ಗೀತೆನೋ? ಕೇಳಿ ಕೇಳಿ. ಈ ನಿಮ್ಮ ಗೊರ್ಕೆ ಸೌಂಡನ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ನನಗೆ ನಿದ್ದೆ ಬರದೇ ಇದ್ದಾಗೆಲ್ಲ ಈ ನಿಮ್ಮ ಗೊರ್ಕೆ ಸೌಂಡನ್ನ ನಾನು ಯಾವಾಗಲೂ ಕೇಳಿಸ್ಕೊತಾ ಇದ್ದೆ. ಅದು ನನ್ನ ಪಾಲಿಗೆ ಲಾಲಿ ಹಾಡಾಗಿತ್ತು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಿತ್ತು. ನೀವು ನನ್ನ ಜೊತೆನೇ ಇದ್ದೀರಾ ಅಂತ ಅನಿಸ್ತಿತ್ತು. ಇಷ್ಟು ವರ್ಷದ ನಂತರ ನಾನು ಅದನ್ನು ಮತ್ತೆ ಈ ರೀತಿ ಕೇಳಿಸ್ಕೊತಿದ್ದೀನಲ್ಲ, ಇದು ನನಗೆ ಕೊಡ್ತಿರೋ ಖುಷಿನೇ ಬೇರೆ. ಅದನ್ನು ಬರೀ ಮಾತಲ್ಲಿ ಹೇಳೋದಕ್ಕಾಗಲ್ಲ. ನಿದ್ದೆ ಬಂದಿಲ್ವಾ? ಅಲ್ಲ ಮ್ಯಾಮ್, ನಿದ್ದೆ ಬಂದಿತ್ತು, ಅದ್ರ ಎಚ್ಚರಿಕೆ ಆಗಿತ್ತು. ನಿಮಗೆ ನಿದ್ದೆ ಬಂದಿಲ್ವಾ ಮ್ಯಾಮ್? ಯಾಕೆ? ಅದು ಹಾಗೆ, ಏನೂ ಇಲ್ಲ. ಏನೂ ಇದೆ ಮ್ಯಾಮ್. ಏನೂ ಇಲ್ಲ ಕಂದ. ಪಪ್ಪನ ಗುರಿಗೆ ಡಿಸ್ಟರ್ಬ್ ಆಗ್ತಿದೆಯಾ ಮ್ಯಾಮ್? ಅದು ನಂಗೆ ರೂಢಿಯಾಗಿ ಹೋಗಿದೆ. ನಿಮಗೆ ಮ್ಯಾಮ್ ಪಪ್ಪನ ಗುರಿಗೆ ಸೌಂಡ್ ಅಭ್ಯಾಸ ಆಗಿದೆ? ಪಪ್ಪನ ಗೊರ್ಕೆ ಸೌಂಡ್ ಅಂತ ನಾನು ಎಲ್ಲಿ ಹೇಳಿದೆ? ಅಪ್ಪ ಗೊರ್ಕೆ ಹೊಡಿತಿದ್ದಾನಲ್ಲ, ಅದು ನಂಗೆ ಅಭ್ಯಾಸ ಆಗಿದೆ ಅಂತ ಹೇಳಿದೆ. ನಾನು ಅಷ್ಟೇ ಮ್ಯಾಮ್. ಪಪ್ಪನ ಗುರಿಗೆ ಸೌಂಡಲ್ಲಿ ನನಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದಾಗೆ ಅಲ್ವಾ? ಒಬ್ಬರು ಗೊರ್ಕೆ ಸೌಂಡ್ ಇಷ್ಟ ಆಗ್ಬಿಟ್ರೆ ಅದು ಮ್ಯೂಸಿಕ್ ಇದ್ದಂಗಿರುತ್ತೆ. ಕೇಳಿಸ್ಕೊತಾ ಇದ್ರೆ ನಿದ್ದೆನೇ ಬರಲ್ಲ ಅಲ್ವಾ? ನಿನಗೆ ಪಪ್ಪನ ಗೊರ್ಕೆ ಸೌಂಡ್ ಅಭ್ಯಾಸ ಆಗಿದೆಯಲ್ಲ, ಮತ್ತೆ ನೀನು ಯಾಕೆ ನಿದ್ದೆ ಮಾಡ್ತಿಲ್ಲ? ಮ್ಯಾಮ್, ಪಪ್ಪನ ಗುರಿಗೆ ಸೌಂಡ್ ಅಭ್ಯಾಸ ಆಗಿದೆ, ಅದರ ಪಕ್ಕದಲ್ಲಿ ಬರ್ತಿರೋ ಇನ್ನೊಂದು ಗುರಿಗೆ ಸೌಂಡು ಇರಿಟೇಟ್ ಆಗ್ತದೆ. ಇಲ್ಲಿ ಉಳ್ಕೋತೀವಿ ಅಂತ ಗೊತ್ತಿದ್ರೆ ನಾನು ಹತ್ತಿ ತೊಗೊಂಡು ಬರ್ತಿದ್ದೆ. ಕಿವಿಯಲ್ಲಿ ಹತ್ತಿ ಹಾಕ್ಕೊಂಡ್ರೆ ಈ ಗುರ್ಕೆ ಸೌಂಡ್ ಎಲ್ಲ ಕೇಳಿಸಲ್ಲ. ಏನು ಮಾಡೋದು? ಕೇಳಿಸ್ತಿದ್ಯಾ? ಗುಡ್ ನೈಟ್.